ನಡೆಯುವಂತ ಕೆಲಸವನ್ನು ಮಾಡ್ತಾರೆ. ಅವ್ರು ಬೇಕಾದ್ರೆ ಕಾನೂನು ಕ್ರಮ ಅಧಿಕಾರಿಗಳು ತಗೊಳ್ಳಿ, ನಾವು ಜೈಲಾದ್ರೆ ಜೈಲೇ, ಯಾವುದಕ್ಕೂ ನಾವೇನು ಹಿಂದೇಟ ಹಾಕೋದಿಲ್ಲ. ಅದೆಲ್ಲದನ್ನು ಎದುರಿಸಲಿಕ್ಕೆ ರೆಡಿಯಾಗಿ ಇವತ್ತು ಹೇಳಿದ್ವಿ. ಸಾರ್ವಜನಿಕ ಜೀವನದಲ್ಲಿ ಇದ್ವಿ, ಸಾರ್ವಜನಿಕರ ಸಲುವಾಗಿ ನಾವು ಆಸ್ತಿಗಳನ್ನು, ಸರ್ಕಾರದ ಆಸ್ತಿಯನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಮಾಡ್ತೇವೆ. ಜೊತೆಗೆ 20ನೇ ತಾರೀಕಿನ ಬುಧವಾರ ದಿನ, ನಾವು ಬುಧವಾರ ಜನ ಎಲ್ಲ ಬರ್ತಾರೆ ಹೇಳೋ ಉದ್ದೇಶಕ್ಕೆ ನಾವು ಇಟ್ಟಿದ್ದಲ್ಲ. ಜನರಿಗೆ ಮನೆ ಕೆಲಸವನ್ನ, ಬೇರೆ ಬೇರೆ ಕೆಲಸವನ್ನ ಬಾಕಿ ದಿನ ಮಾಡಿಕೊಳ್ತಿರ್ತಾರೆ. ಬುಧವಾರ ಒಂದು ದಿನ ಅವ್ರು ರಜೆ ಇಟ್ಕೊಳ್ತಾರೆ. ಅವರೆಲ್ಲರೂ ಪಾಲ್ಗೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಬೆಳಿಗ್ಗೆ 10:00 ತಹಸೀಲ್ದಾರ್ ಆಫೀಸ್ ಬಾಗಿಲಲ್ಲಿ ದೊಡ್ಡ ಪ್ರಮಾಣದ ನಾವು ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ, ಕಾನೂನು ಹೋರಾಟವನ್ನು ಮಾಡೋದ್ರ ಮುಖಾಂತರ ಈ ಎಲ್ಲ ಆಸ್ತಿಗಳು ಸರ್ಕಾರದ ಆಸ್ತಿ, ಅದು ಸರ್ಕಾರದ ಆಸ್ತಿ, ಸಾರ್ವಜನಿಕರ ಆಸ್ತಿ. ಈ ಆಸ್ತಿಯ ರಕ್ಷಣೆ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದನ್ನು ಪ್ರತಿಯೊಬ್ಬರಿಗೂ ಕರಪತ್ರವನ್ನು ಮಾಡಿ ಹಂಚೋದ್ರ ಮುಖಾಂತರ ನಾವು ಆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕು ಅನ್ನುವಂಥ ತೀರ್ಮಾನವನ್ನು ನಾವೆಲ್ಲರೂ ಸೇರಿ ನಿರ್ಧಾರಕ್ಕೆ ಬಂದಿದ್ದೇವೆ. ಸಂಬಂಧಪಟ್ಟ ಹಾಗೆ ಮಾನ್ಯ ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಒಂದೆರಡು ದಿನದಲ್ಲಿ ಅದರ ಬಗ್ಗೆ ಸೂಕ್ತವಾದಂಥ ನಿರ್ಧಾರವನ್ನು ಕೈಗೊಂಡು ತಡೆಗೋಡೆಯ ಅತಿಕ್ರಮಣದ ಕಾಮಗಾರಿಯನ್ನು, ಹೊಸ ಅತಿಕ್ರಮಣದ ಕಾಮಗಾರಿಯ ತಡೆಗೋಡೆಯನ್ನು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿ ಇದಕ್ಕೆ ಅವಕಾಶ ಕೊಡಬಾರ್ದು. ಕೊಟ್ಟಿದ್ದೇ ಆದರೆ ಈ ತಾಲೂಕಿನಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಶಾಸಕರು ಮಾಡಿದ್ದಾರೆ ಅಂತೇಳಿ ಎಲ್ಲರೂ ಭಾವಿಸಬೇಕಾಗುತ್ತೆ. ಹಾಗಾಗಿ ಅದರ ಬಗ್ಗೆ ಸೂಕ್ತ ಒಂದು ಕ್ರಮವನ್ನು ಕೈಗೊಂಡು ಈಗ ಉಂಟಾದಂಥ ಗೊಂದಲವನ್ನು ಅವರು ನಿವಾರಣೆಯನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಧ್ಯಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರೈಮರಿ ಸ್ಕೂಲ್ ಏನು ಹೆಣ್ಣುಮಕ್ಕಳ ಶಾಲೆ ಮತ್ತು ಗಂಡು ಮಕ್ಕಳ ಶಾಲೆ ಇತ್ತು, ಅದರ ಲಿಲಾವ್ ಪ್ರಕ್ರಿಯೆಯನ್ನು ಮಾಡಿಸೋದ್ರ ಮುಖಾಂತರ ಅವ್ರ ಮೇಲೆ ಒತ್ತಡವನ್ನು ಹಾಕಿ ಅಲ್ಲಿಂದ ಬಿಡಿಸಿ ಆ ಶಾಲೆಯ ಕಟ್ಟಡವನ್ನು ತೆರವುಗೊಳಿಸಿ, ಅಲ್ಲಿ ಒಂದು ಗೋಡನ್ನು ಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಬಂದಿರ್ತಾರೆ, ಆ ಗೋಡನ್ನು ತೆರವುಗೊಳಿಸಿ ನಾವು ಸಂತೆ ಮಾರ್ಕೆಟನ್ನಲ್ಲಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ನಡೆಸಿದ್ವಿ. ಆರ್ಥಿಕ ಅನಾನುಕೂಲದಿಂದ, ಪಟ್ಟಣ ಪಂಚಾಯಿತಿ ಬರತಕ್ಕಂಥ ಅನುದಾನಗಳ ಕೊರತೆಯಿಂದ ಅಲ್ಲಿ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅಲ್ಲಿ ಕೂಡಿಸ್ಬೇಕಾಗುತ್ತೆ. ಜನರನ್ನು ಬಿಸಿಲಲ್ಲಿ ಕೂಡಿಸ್ಲಿಕ್ಕಾಗಲ್ಲ, ರಸ್ತೆ ಮೇಲೆ ಕೂಡಿಸ್ತಾ ಇದೆ. ಹಾಗಾಗಿ ಆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ನಾವು ಪೆಂಡಿಂಗ್ ಇಟ್ಟಿದ್ವಿ. ಮತ್ತು ಈ ಬರುವಂಥ ಸಂದರ್ಭದಲ್ಲಿ ಹೊಸ ಬಾಡಿ ಬಂದ ನಂತರದಲ್ಲಿ ಅದನ್ನು ಮಾಡಿಸ್ಬೇಕು. ದಿಢೀರನ್ನೇ ತಡೆಗೋಡೆಯನ್ನು ಹಾಕದೇ ಇದ್ದರೆ ಚುನಾವಣೆ ನಡೆದ ನಂತರ ಆ ಪ್ರಕ್ರಿಯೆ ಮತ್ತು ನಮ್ಮದು ಏನು ಪಾರ್ಕಿಂಗ್ ವಿಚಾರದ ಒಂದು ಯೋಜನೆ ಇದೆ. ನಮ್ಮದು ಇಲ್ಲೇನು ಗಾಡಿ ಬಿಡಿಕೆ ಜಾಗ 1 ಎಕರೆ ಏನಿದೆಯೋ ಅದು ಪಾರ್ಕಿಂಗ್ ಜಾಗ. ಸಿದ್ದಾಪುರ ಪಟ್ಟಣದವರಿಗೆ ಪಾರ್ಕಿಂಗ್ ಮಾಡೋದು ಸಹ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಆ ಜಾಗದಲ್ಲಿ ಇರ್ತಕ್ಕಂಥ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಇದ್ವಿ. ಈಗ ತಡೆಗೋಡೆಯನ್ನು ಹಾಕಿ ಮತ್ತಷ್ಟು ಹೊಸ ಅತಿಕ್ರಮಣವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ನಾವು ಇವತ್ತು ಈ ಪ್ರತಿಭಟನೆಗೆ ಇಡಬೇಕಾಗಿದೆ, ಬಿಟ್ಟರೆ ಬೇರೆ ಇನ್ಯಾವ ಉದ್ದೇಶಗಳು ಇಲ್ಲ. ಪಕ್ಕದಲ್ಲಿ ಯಾವ ಜಾಗ, ಶೌಚಾಲಯದ ಪಕ್ಕದಲ್ಲಿ ಅಂತಾರೆ. ಎಲ್ಲಿದೆ ಜಾಗ? 30 ಗುಂಟೆ ಅರಣ್ಯ ಇಲಾಖೆಯ ಜಾಗ ಇದ್ದಿದ್ದು ಇವತ್ತು ನೆಹರು ಮೈದಾನದ ಮಧ್ಯೆ ಸೇರಿ ಹೋಗಿದೆ. ನೆಹರು ಮೈದಾನ 2 ಎಕರೆ ಇದ್ರೂ ಸಹ ಆ ಡಾಂಬರ್ ರೋಡ್ ಅಲ್ಲಿಂದ ಹೋಗಿ ಏನು APMC ಕಡೆ ಹೋಗೋ ರೋಡು ಮತ್ತು ಆಸ್ಪತ್ರೆಗೆ ಹೋಗೋ ರೋಡ್ ಇದೆಯೋ ಆ 2 ಎಕರೆ ಒಳಗೆ ರಸ್ತೆ ಇದೆ. 2 ಎಕರೆ ಒಳಗೆ ರಸ್ತೆ ಇದೆ. ಈಗ 2 ಎಕರೆ ಇರತಕ್ಕಂಥದ್ದು ಈ ಅತಿಕ್ರಮಣ ಜಾಗವನ್ನು ಸೇರಿ 2 ಎಕರೆ ಇದೆ. ಇದು ಅನಾದಿ ಕಾಲದಿಂದ ನಮ್ಮ ಹತ್ರ ಇದ್ದಂಥದ್ದು. ಇದರಲ್ಲಿ ಗಾಂಧಿ ಭವನ ಕರ್ತೇವೆ ಅಂದ್ರೆ ಅದು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಮತ್ತೊಂದು ಜನತಾ ಪಾರ್ಟಿ ಆಸ್ತಿ ಆಗಲ್ಲ, ನಮ್ಮ ಖಾಸಗಿ ಆಸ್ತಿ ಆಗಲ್ಲ. ರಕ್ಷಣೆ ಮಾಡೋದ್ರಿಂದ ನಾವು ಕೈಯಿಂದ ಹಣ ಖರ್ಚು ಮಾಡಿದ್ರೆ ನಾವು ಹೋರಾಟ ಮಾಡಬೇಕು, ನಾವು ಕೋರ್ಟಿಗೆ ಹೋಗ್ಬೇಕು. ಅಷ್ಟನ್ನು ನಾವು ನಮ್ಮ ಕೈಯಿಂದ ಹಣದಲ್ಲೇ ಮಾಡ್ತೇವೆ. ಯಾಕೆ ಅಂತಂದ್ರೆ ಸರ್ಕಾರದ ಹಣವನ್ನು ತಗೊಳ್ಳಿಕ್ಕೆ ಆಗಲ್ಲ. ನಾವು ಹಿಂದಿನಿಂದಾನೇ ಪ್ರಾರಂಭ ಆಗಿದೆ ಅದು. ಅದಕ್ಕೆ ಪ್ರೊಸೀಜರನ್ನು ಬಳಕೆ ಮಾಡಬೇಕಾಗುತ್ತೆ. ನಾವು ನಮ್ಮ ಲೀಗಲ್ ಅಡ್ವೈಸರ್ ಜೊತೆಗೆ ಎಲ್ಲರ ಜೊತೆಗೆ ನಮ್ಮದೇ ಸರ್ಕಾರ, ನಮ್ಮದೇ ಶಾಸಕರು ಎಲ್ಲರೂ ಈ ಸಂಸದ ವಿಭಜನಾ ಸಂದರ್ಭದಲ್ಲೂ ಆ ಬಗ್ಗೆ AC ಕೋರ್ಟ್ನಲ್ಲಿ ವಜಾ ಆಗಿದೆ. ತೆರವುಗೊಳಿಸಲಿಕ್ಕೆ ಹೊಸ ಪ್ರೊಸೀಜರನ್ನು ಬಳಕೆ ಮಾಡಬೇಕು ಬರುವಂಥ ದಿನದಲ್ಲಿ. ಯಾಕಂದ್ರೆ ಕೋರ್ಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ವಿಳಂಬ ಆಗುತ್ತೆ ಸ್ವಲ್ಪ. ಅದನ್ನು ಆದರೂ ಸರಿ ಅವನ್ನೆಲ್ಲವನ್ನೂ ಸ್ವಾಧೀನ ತಗೊಳ್ತಾ ಬರ್ತೇವೆ. ಈಗಾಗಲೇ ನಾವು ತಿಮ್ಮಪ್ಪ ನಾಯ್ಕ ಸರ್ಕಾರನ ಕಾಂಪ್ಲೆಕ್ಸ್ ಕಟ್ಟಿರತಕ್ಕಂಥ ಜಾಗ, ಈ ಸಂತೆ ಮಾರ್ಕೆಟ್ನಲ್ಲಿ ಕೆಳಗಡೆ ತರಕಾರಿ ಮಾರ್ಕೆಟ್ ಕಟ್ಟಿದ್ದು, ಮೇಲ್ಗಡೆ ಕಟ್ಟಿದ್ದು ಎಲ್ಲ ವಿವಾದ ಆಗಿದ್ದವನ್ನು ತೆರವುಗೊಳಿಸಿ ಕಟ್ಟಿದ್ವಿ. ಅಜಂತಾ ಸರ್ಕಲ್ನಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕಾದ್ರೆ ಅವರೆಲ್ಲ ಹೈಕೋರ್ಟ್ವರೆಗೆ ಹೋಗಿದ್ರು ಹಿಂದಿದ್ದವರು. ಅದನ್ನು ಎದುರಿಸೇ ಕಟ್ಟಿವಿ. ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯಾಲಯವನ್ನು ಕಟ್ಟಡ ಕಟ್ಟಬೇಕಾದ್ರೂ ಸಾಕಷ್ಟು ಜನ ವಿರೋಧ ಮಾಡಿದ್ರು. ಅದ್ರ ಪಕ್ಕದಲ್ಲಿ ಕಟ್ಟಿರೋಂಥ ಕಾಂಪ್ಲೆಕ್ಸಿಗೂ ವಿರೋಧ ಇತ್ತು, ಮೀನು ಮಾರ್ಕೆಟಿಗೆ ವಿರೋಧ ಇತ್ತು. ಅವೆಲ್ಲ ಎಲ್ಲವನ್ನೂ ವಿರೋಧ ಇದ್ರೂ ಸಹ ಯಾವುದನ್ನು ಕೇಳದೇ ಎಲ್ಲವನ್ನೂ ಬಗೆಹರಿಸ್ತಾ ಬಂದಿವಿ. ಬರುವಂಥ ದಿನದಲ್ಲಿ ಉಳಿದವನ್ನೂ ಸಹ ಪೂರ್ಣಗೊಳಿಸಿ